ಆ ಕಡೆ ನಟ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರೆ ಈ ಕಡೆ ಕಿಚ್ಚ ಸುದೀಪ್ ದಿಢೀರ್ ಅಂತ ಪ್ರೆಸ್ ಮೀಟ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಐ ಆಮ್ ರೆಡಿ ಟು ಸ್ಪೀಕ್ ಅಂತ ಫಿಕ್ಸ್ ಆಗಿ ಬಂದಿದ್ದ ಹೆಬ್ಬುಲಿ ದರ್ಶನ್ ಕೇಸು, ಬಿಗ್ ಬಾಸ್, ಪಾಲಿಟಿಕ್ಸ್ ಸೇರಿ ಸಾಕಷ್ಟು ವಿಷಯಗಳ ಬಗ್ಗೆ ತಮ್ಮ ಅಂತರಾಳದ ಮಾತುಗಳನ್ನು ತೆರೆದಿಟ್ಟಿದ್ದಾರೆ. ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಹೋಗ್ಬೇಕು. ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ, ಅವ್ರದ್ದು ಅಂತ ಒಂದು ಕುಟುಂಬ ಇದೆ. ಕರೆಕ್ಟ್, ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗತ್ತೆ ಬೇಡ. ನಿಮಗೆ ಲಾ, ಗವರ್ಮೆಂಟ್, ಸರ್ಕಾರ ಇದ್ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇಲ್ಲಿ ಇರೋಕ್ಕಾಗಲ್ಲ. ಪ್ರತಿಯೊಂದನ್ನು ನಂಬಬೇಕಾಗುತ್ತೆ. ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು, ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ. ಬೇಡಿ. ಸೂರ್ಯ ಚಂದ್ರ ಬೆಳಗ್ಗೆ ರಾತ್ರಿ ಇದ್ರೇನೆ ಚಂದ, ಒಟ್ಟಿಗಿದ್ರೆ ಸಮಸ್ಯೆ. ದರ್ಶನ್ ಜೈಲು ದಿನಗಳ ಬಗ್ಗೆ ಕಿಚ್ಚ ಸುದೀಪ್ ಮೊದಲ ಮಾತು. ಕಿಚ್ಚ ಸುದೀಪ್ ಒಂದು ಕಾಲದಲ್ಲಿ ದರ್ಶನ್ರ ಕುಚಿಕು ದೋಸ್ತು. ರಾಜ್ಯದ ಜನರೆದುರು ಪ್ರಾಣ ಸ್ನೇಹಿತರಂತಿದ್ದ ಈ ಜೋಡಿ ದೂರಾಗಿ ವರ್ಷಗಳೇ ಕಳೆದಿವೆ. ಸುದೀಪ್ ದರ್ಶನ್ ಮಾತು ಬಿಟ್ಟಿದ್ರು ಆಗಾಗ ಇಬ್ಬರ ಗೆಳೆತನದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದು ತಪ್ಪಲ್ಲ. ಅದೇ ರೀತಿ ಕಿಚ್ಚ ಸುದೀಪ್ ಕೂಡ ಅಷ್ಟೇ. ದರ್ಶನ್ ಬಗ್ಗೆ ಯಾವಾಗ ಏನೇ ಕೇಳಿದ್ರೂ ಸ್ವಚ್ಛ ಮನಸ್ಸಿನಿಂದ ಅಚ್ಚುಕಟ್ಟಾಗಿಯೇ ರಿಯಾಕ್ಟ್ ಮಾಡ್ತಾರೆ. ಈಗಾಗಲೇ ಕೆಲ ದಿನಗಳ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸುದೀಪ್ ಗರ್ಭಿಣಿ ಪತ್ನಿಗೆ ನ್ಯಾಯ ಸಿಗಬೇಕು ಅಂದಿದ್ರು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂದಿದ್ರು. ಬಟ್ ಈಗ ಮತ್ತೆ ದರ್ಶನ್ ಜೈಲು ದಿನಗಳ ಬಗ್ಗೆ ಪ್ರತಿಕ್ರಿಯಿಸಿರುವ ಸುದೀಪ್, ನಾವು ಮಾತಾಡಿ ದರ್ಶನ್ಗೆ ನೋವು ಕೊಡೋದು ಬೇಡ ಅಂದಿದ್ದಾರೆ. ಅವರಿಗೆ ಅಂತ ಫ್ಯಾನ್ಸ್ ಇದ್ದಾರೆ, ಫ್ಯಾಮಿಲಿ ಇದೆ ಎಂದಿರುವ ಕಿಚ್ಚ, ಎಲ್ಲ ಸರಿ ಇದ್ದಿದ್ರೆ ದರ್ಶನ್ ಭೇಟಿ ಮಾಡ್ತಿದ್ರಾ ಅಂದಿದ್ದಕ್ಕೆ ಹೇಳಿದ್ದೇನು ಗೊತ್ತಾ? ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇನೆ ಬೆಟ್ರು, ಚಂದ್ರ ರಾತ್ರಿ ಇದ್ರೇನೆ ಬೆಟ್ರು. ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ. ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫರೆಂಟ್ ಪರ್ಸನ್, ಹಿ ಇಸ್ ಅ ಡಿಫರೆಂಟ್ ಪರ್ಸನ್ ವಿತ್ ಡಿಫರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ, ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ. ಸಮಾಜ ಯಾರೋ ಹೇಳ್ತಾರಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿಂದ ಬಂದ್ರೆ ನೀವ್ಯಾರು ಏನ್ ಅನ್ಕೊಂತೀರಂತನೂ ನಾನು ನೋಡಕ್ ಹೋಗಲ್ಲ, ನಾನು ಹೋಗಿ. ಸೂರ್ಯ ಚಂದ್ರ ದೂರಾನೇ ಇರಬೇಕು ಎಂದಿರುವ ಕಿಚ್ಚ ಸುದೀಪ್ ಮತ್ತೊಂದು ಕಡೆ ತಮ್ಮ ಬಹುನಿರೀಕ್ಷಿತ ಮ್ಯಾಕ್ಸ್ ಸಿನಿಮಾದ ಬಿಗ್ ಅಪ್ಡೇಟ್ ಕೊಟ್ಟರು. ಜೊತೆಗೆ ಹೊಸ ಸಿನಿಮಾಗಳ ಪ್ಲಾನಿಂಗ್ ಬಗ್ಗೆಯೂ ಮಾಹಿತಿ ಹಂಚಿಕೊಂಡ್ರು. ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಡ್ ಬಂದವ್ ನಾನು ಅಟ್ ಅ ಟೈಮ್. ಬಟ್ ಐ ಥಿಂಕ್ I will break that rule. That one thing I will tell you, that I will break that rule, that I will not be doing one cinema at a time. I might be doing 2 or 3 at a time depending on their schedules. ಅವಾಗ ಏನಾಗುತ್ತೆ, ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ. ಈ ಥರ ಮನೇಲಿ ಕೂತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ. ಬಿಗ್ ಬಾಸ್ ಆಂಕರಿಂಗ್ ಬಗ್ಗೆ ಮೌನ ಮುರಿದ ಕಿಚ್ಚ ಸುದೀಪ್. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಆರಂಭವಾಗಲಿದೆ. ಈ ಸಲ ಸುದೀಪ್ ಶೋ ನಿರೂಪಣೆ ಮಾಡೋದು ಅನುಮಾನ ಎನ್ನಲಾಗ್ತಿದೆ. ಈ ಅನುಮಾನದ ಬಗ್ಗೆ ಖುದ್ದಾಗಿ ಮಾತಾಡಿರೋ ಕಿಚ್ಚ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಅದು ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಬೇರೆಯವರನ್ನ ಹುಡುಕಲಿ ಅಂತ ನಾನೂ ಬಯಸ್ತಿದ್ದೀನಿ ಅಂತಲೂ ಬದಲಾವಣೆಯ ಸುಳಿವು ಕೊಟ್ಟಿದ್ದಾರೆ. ಸಿನಿಮಾ ಜಸ್ಟಿಸ್ ಮಾಡಲ್ಲ, ಇದಕ್ಕೆ ಮಾಡಲ್ಲ, ಇಲ್ಲ ನನಗೆ ನಾನು ಮಾಡ್ಕೊಳ್ಳ. ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ? ಮಾಡಿದ್ದೀನಿ. ಟೈಮ್ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ. ಶೋ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ? ಇಂಟ್ರೆಸ್ಟ್ ಇದೆ. But see, sometimes we need to move on. On the discussion, we definitely did have a chat with Big Boss. ಒಬ್ಬ ನಾಯಕನಾಗಲು ನಾನು ರಾಜ್ಯ ರಾಜಕೀಯಕ್ಕೆ ಬರಲ್ಲ. ಇನ್ನು ರಾಜಕೀಯಕ್ಕೆ ಬರ್ತೀರಂತೆ, ಯಾವ ಪಾರ್ಟಿ ಸೇರ್ತೀರಾ ಅಂತ ಕೇಳಿದ್ದಕ್ಕೆ ತಮ್ಮದೇ ಟಿಪಿಕಲ್ ಸ್ಟೈಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಸುದೀಪ್. ಇಲ್ಲ ಅಂತಾನೂ ಹೇಳದೆ, ಹೌದು ಅಂತಾನೂ ಹೇಳದೆ, ಒಬ್ಬ ನಾಯಕನಾಗೋಕೆ ನಾನು ರಾಜ್ಯ ರಾಜಕೀಯಕ್ಕೆ ಬರಲ್ಲ, ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ಅಂತ ಹೇಳೋ ಮೂಲಕ ಅಲ್ಲೂ ಕುತೂಹಲದ ಗೆರೆಗೆಳೆದಿದ್ದಾರೆ. ಇರುವಂಥ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ. ರಾಜಕೀಯ ಅಂದಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ. ಅವರವರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ.
ಅವಶ್ಯಕತೆ ಬಂದಿದ್ದ ದಿವಸ ಖಂಡಿತವಾಗ್ಲೂ ಹೆಸಿಟೇಟ್ ಮಾಡಲ್ಲ ಸರ್. ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನನಗೇನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ. ನಾನು ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು, ಏನು ಸ್ವಲ್ಪ ದುಡ್ಡು ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ. ನೋಡೋಣ. ಒಟ್ಟಾರೆ ಹಲವು ದಿನಗಳ ನಂತರ ಮಾಧ್ಯಮಗಳ ಮುಂದೆ ಬಂದು ನಟ ಕಿಚ್ಚ ಸುದೀಪ್ ಮುಕ್ತವಾಗಿ ಮಾತನಾಡಿದ್ದು ಸಾಕಷ್ಟು ಪ್ರಶ್ನೆಗಳನ್ನು ಮತ್ತೆ ಪ್ರಶ್ನೆಯಾಗಿಯೇ ಉಳಿಸಿದ್ರೆ ಮತ್ತಷ್ಟು ವಿಚಾರದಲ್ಲಿ ಉತ್ತರವಾಗಿದ್ದಾರೆ. ಜೊತೆಗೆ ದರ್ಶನ್ ಕೇಸ್ ಬಗ್ಗೆಯೂ ಮೌನ ಮುರಿದಿದ್ದು ನ್ಯಾಯದೇವಿ ಮೇಲೆಯೇ ಭಾರ ಹಾಕಿದ್ದಾರೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.